ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪದ್ದು ಅವರು ಶ್ರಾವಣಿ ಅವರ ಹತ್ರ ಮಾತು ಕೇಳ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಇದ್ದವರು, ಅಲ್ಲ ರೀ, ಶ್ರಾವಣಿ ಅಮ್ಮ ಅವ್ರ ಹತ್ರ ಯಾಕೆ ಮಾತು ಕೇಳ್ತಾ ಇದ್ದೀರಾ? ಏನೇ ಸಮಸ್ಯೆ ಇದ್ರು ಕೂಡ ಯಾರನ್ನಾದ್ರೂ ಕೇಳಿ ಪರಿಹಾರ ಮಾಡ್ಕೊಂಡ್ರೆ ಆಯ್ತು, ಅವ್ರ ಹತ್ರ ಯಾಕೆ ಮಾತು ಕೇಳ್ತಿದ್ದೀರಾ ಅಂತ ಕೇಳ್ತಾರೆ. ಪದ್ದು ಅವರು, ಇಲ್ಲ ಕಣ, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ಏನೇ ಸಮಸ್ಯೆ ಇದ್ದರೂ ನಮ್ಮನೆಗೆ ಏನೇ ಸಮಸ್ಯೆ ಬಂದರೂ ಕೂಡ ಪರಿಹಾರ ಮಾಡೋದು ನಮ್ಮನೆ ಸೊಸೆನೇ. ಅದಕ್ಕೆ ಶ್ರಾವಣಿ ಅಮ್ಮವರೇ ನಮಗೆ ಮಾತು ಕೊಡಬೇಕು. ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಮ್ಮ ಮನೆಯನ್ನೆಲ್ಲ ನಡೆಸ್ಕೊಂಡು ಹೋಗ್ತೀರಾ? ಮಾತು ಕೊಡಿ ಶ್ರಾವಣಿ ಅಮ್ಮವರೇ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಪದ್ದು ಅವರು ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ವಿಶಾಲಾಕ್ಷಿ ಅವರು, ಶ್ರಾವಣಿ ಅಮ್ಮವರೇ, ಯಾಕೆ ಇವರು ನಿಮ್ಮ ಹತ್ರ ಮಾತು ಕೇಳ್ತಾರೆ? ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಇವ್ರು ಏನು ಹೇಳ್ತಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದರೂ ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಇಲ್ಲ ಅತ್ತೆ, ಏನು ಹೇಳ್ತಿದ್ದಾರೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಾವಿತ್ರಿ ಮದನ್ ಹತ್ರ ಬಂದ್ಬಿಟ್ಟು, ಮದನ್ ಅವರೇ, ನಾವು ಆದಷ್ಟು ಬೇಗ ಮದುವೆ ವಿಷಯನ ಮಾತಾಡೋಣ, ಯಾಕೆ ಈ ರೀತಿ ತಡ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಸಾವಿತ್ರಿ, ನನ್ನ ಮಾತು ಕೇಳು, ಯಾಕೆ ಈ ರೀತಿ ಹಠ ಮಾಡ್ತಾ ಇದೆಯಾ ನೀನು? ನನ್ನ ಮಾತನ್ನ ಸ್ವಲ್ಪ ಕೇಳು, ತಾಳ್ಮೆಯಿಂದ ಇರೋ, ನಿಧಾನಕ್ಕೆ ಮಾತಾಡೋಣ, ಯಾಕೆ ಈ ರೀತಿ ಆಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ನೋಡಿ ಮದನ್ ಅವರೇ, ಸಿಟಿಯವರು ನೀವು ಬಣ್ಣದ ಮಾತುಗಳನ್ನ ಆಡ್ತೀರಾ, ನಮ್ಮನ್ನ ಮಾತಲ್ಲಿ ನಂಬಿಸಿ ಕುತ್ತಿಗೆ ಕೊಯ್ತೀರಾ, ಈ ಥರ ಎಲ್ಲ ಮಾಡೋದು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಹಳ್ಳಿ ಹುಡುಗಿ ಏನು ಗೊತ್ತಾಗಲ್ಲ ಅಂತ ಈ ರೀತಿ ಆಡಿಸ್ತಾ ಇದ್ದೀರಲ್ವ ನೀವು ಅಂತ ಹೇಳ್ತಾರೆ. ಆಗ ಮದನ್ ಅವರು, ಯಾಕೆ ಈ ರೀತಿ ಮಾತಾಡ್ತೀಯಾ ಸಾವಿತ್ರಿ, ಸ್ವಲ್ಪ ಅರ್ಥ ಮಾಡ್ಕೊ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಇಲ್ಲ ಮದನ್ ಅವರೇ, ನನಗೆ ಎಲ್ಲ ಕೂಡ ಅರ್ಥ ಆಗ್ತಾ ಇದೆ. ಯಾವಾಗ ನೋಡಿದ್ರು ಮದುವೆ ವಿಷಯ ಮಾತಾಡೋಣ ಅಂತ ಹೇಳಿದ ತಕ್ಷಣ ನೀವು ನನ್ನ ತಡಿತಾ ಇದ್ದೀರಾ. ನನಗೆ ವಂದನಕ್ಕವರು ಎಲ್ಲ ರೀತಿನೂ ಹೇಳಿಬಿಟ್ರು. ನನಗೆ ಇವಾಗ ಅರ್ಥ ಆಗ್ತಾ ಇದೆ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ. ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ನೀವು ಅಂತ ಹೇಳ್ತಾರೆ. ಆಗ ಮದನ್ ಅವರು, ನನ್ನ ಯಾಕೋ ಬಿಡೋ ರೀತಿ ಕಾಣಿಸ್ತಾ ಇಲ್ವಲ್ಲ, ಛೇ ಅಂತ ಮನಸ್ಸಲ್ಲೇ ಬೇಜಾರು ಮಾಡಿಕೊಂಡು, ಸಾವಿತ್ರಿ ಅರ್ಥ ಮಾಡ್ಕೋ, ಯಾಕೆ ಈ ರೀತಿ ಆಡ್ತಾ ಇದೆಯಾ, ನೀನು ಮನೆಯಲ್ಲೇ ಇರ್ತೀಯಾ, ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನನ್ನ ಬಗ್ಗೆ ಅನುಮಾನ ಪಡ್ತೀಯಾ. ನನಗಂತೂ ತುಂಬಾ ಬೇಜಾರಾಗ್ತಿದೆ ಸಾವಿತ್ರಿ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ನನಗೆ ಮಾವನ ದುಡ್ಡಲ್ಲಾಗಲಿ ಬದುಕೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಸ್ವಾಭಿಮಾನ ಇದೆ ಸಾವಿತ್ರಿ, ಅರ್ಥ ಮಾಡ್ಕೋ. ನಾನೇ ದುಡಿಬೇಕು, ಎಲ್ಲಿ ಮನೆ ಮಾಡಬೇಕು, ನಮ್ಮ ಮದುವೆ ಹೇಗಾಗಬೇಕು, ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ. ನಮಗೆ ಮಕ್ಕಳಾದಮೇಲೆ ನಾವು ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು, ಈಗೆಲ್ಲ ಇರಬೇಕು ಅಂತಂದರೆ ನಾನು ಚೆನ್ನಾಗಿ ದುಡಿಬೇಕು, ಇನ್ನು ಪಲ್ಲಕ್ಕಿ ಮೇಲೆ ಮೆರೆಸ್ಬೇಕು, ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ನಿನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ವಾ ಸಾವಿತ್ರಿ? ನನಗೆ ನನ್ನದೇ ಆದ ಇಷ್ಟೆಲ್ಲ ಜವಾಬ್ದಾರಿಗಳಿವೆ, ನಾನು ಇದನ್ನು ನೋಡ್ಕೋಬೇಕು. ಮಗಳು ಇದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕಾಗಲ್ಲ ಸಾವಿತ್ರಿ, ಅರ್ಥ ಮಾಡ್ಕೋ. ಎಲ್ಲರೂ ಕೂಡ ಈ ಮನೆಯಲ್ಲಿ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬೋದು, ಆದರೆ ಅವ್ರವ್ರ ಯೋಚನೆನೇ ಬೇರೆ ಥರ ಇದೆ ಗೊತ್ತಾ ಸಾವಿತ್ರಿ ನಿನಗೆ. ವಂದನಾ ಅಕ್ಕ ಅವರು ಈ ರೀತಿ ಹೇಳಿದ್ರು ಆ ರೀತಿ ಹೇಳಿದ್ರು ಅಂತ ಬಂದ್ಬಿಟ್ಟು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲ, ನಿನಗೆ ಗೊತ್ತಾ, ಅವ್ರಿಗೆ ಪ್ರೀತಿ ಮಾಡೋನ ಕಂಡ್ರೇ ಆಗಲ್ಲ, ಅದನ್ನು ಫಸ್ಟ್ ತಿಳ್ಕೊಂಡಿದ್ಯಾ? ಎಷ್ಟೋ ಸಲ ಶ್ರಾವಣಿ ಮತ್ತು ಸುಬ್ಬುನ ಬೇರೆ ಮಾಡೋಕೆ ಹೋಗಿದ್ದಾರೆ ಅವರು, ಅದನ್ನು ತಿಳ್ಕೊಳ್ದೆ ಈ ರೀತಿ ಆಡ್ತಾ ಇದೆಯಲ್ಲ ಸಾವಿತ್ರಿ, ತಾಳ್ಮೆನ ತಂದ್ಕೋಬೇಕು. ಈ ನಮ್ಮ ಪ್ರೀತಿ ವಿಷಯನ ಹೇಳಿದ ತಕ್ಷಣ ಯಾರೂ ಇಲ್ಲಿ ಮದುವೆ ಮಾಡಿಸಲ್ಲ, ಅವ್ರದ್ದೇ ಯೋಚನೆ, ಅವ್ರವ್ರದ್ದೇ ಕೆಲಸಗಳು ಗೊತ್ತಾ ನಿನಗೆ. ಯಾಕೆ ಈ ರೀತಿ ಆಡ್ತಾ ಇದೆಯಾ? ಅರ್ಥ ಮಾಡ್ಕೋ ಸಾವಿತ್ರಿ, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ನನಗೆ ನೀನಂದರೆ ಪ್ರಾಣ ಸಾವಿತ್ರಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ, ಅರ್ಥ ಮಾಡ್ಕೋ ಸಾವಿತ್ರಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಾವಿತ್ರಿ ಅವರು, ಅಲ್ಲ ಮದನ್ ಅವರೇ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಮದನ್ ಅವರು, ಸಾವಿತ್ರಿ ನೀನೇನು ಮಾತಾಡೋದಕ್ಕೆ ಹೋಗ್ಬೇಡ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ, ಆದರೆ ನೀನು ವಂದನಾ ಅವ್ರ ಮಾತನ್ನು ಕೇಳ್ಕೊಂಬಿಟ್ಟು ನನ್ನ ಮೇಲೆ ಈ ರೀತಿ ಅನುಮಾನ ಪಡ್ತಿದೆಯಲ್ಲ, ನಾನು ಇದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಾವಿತ್ರಿ, ನನಗೆ ತುಂಬಾ ಬೇಜಾರು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡಿಕೊಂಡು ಮದನ್ ಅವರು ಹೋಗ್ತಾರೆ. ಆಗ ಸಾವಿತ್ರಿ, ಛೇ ಕ್ಷಮಿಸ್ಬಿಡಿ ನಾನು ಇಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಮದನ್ ಅವರು ಸಾವಿತ್ರಿ ಮಾತನ್ನು ಕೇಳಿಸ್ಕೊಳ್ದೆ ಅಲ್ಲಿ ಹೋಗಿ ದೂರದಲ್ಲೇ ನಿಂತ್ಕೊಂಡು ಸಾವಿತ್ರಿ ಅಳೋದನ್ನೇ ನೋಡ್ತಾ ಇರ್ತಾರೆ. ಆಗ ಸಾವಿತ್ರಿ, ಅಯ್ಯೋ ನಾನು ಇಂಥ ತಪ್ಪು ಕೆಲಸ ಮಾಡಿದೆ, ಅವ್ರ ಬಗ್ಗೆನೇ ಅನುಮಾನ ಪಟ್ಬಿಟ್ಟೆ, ವಂದನಕ್ಕ ಅವ್ರ ಮಾತನ್ನು ಕೇಳ್ಬಿಟ್ಟು ಈ ರೀತಿ ಮಾಡಿಬಿಟ್ನಲ್ಲ, ಮತ್ತೆ ಈ ತಪ್ಪನ್ನು ನಾನು ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬರೇ ತುಂಬಾ ಅಳ್ತಾ ಇರ್ತಾರೆ. ಆಗ ಮದನ್ ಅವರು, ಇವಳ್ದು ಯಾಕೋ ಅತಿ ಆಯಿತು, ಇವಳನ್ನ ಹೀಗೆ ಬಿಟ್ಟರೆ ಆಗೋದಿಲ್ಲ, ನಾನೇ ಅವಳ ಕತೆನ ಮುಗಿಸ್ಬಿಡ್ಲಾ, ಇಲ್ಲ ಆ ರೀತಿ ಮಾಡಿಬಿಟ್ರೆ ಎಲ್ಲ ಕೂಡ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ, ಯಾರಿಗಾದ್ರೂ ಹೇಳಿ ಇವಳ ಕತೆನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಈ ಕಡೆ ಪದ್ದು ಅವರು ಶ್ರಾವಣಿ ಮತ್ತು ಸುಬ್ಬು ಡಿವೋರ್ಸ್ ವಿಷಯ ಗೊತ್ತಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ. ಅಪ್ಪ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಏನು ಮಾತಾಡಪ್ಪ ಅಂತ ಕೇಳಿದ್ರೆ, ಆಗ ನಾನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಪ್ಪ, ನೀನು ಏನು ನನ್ನಿಂದ ಮುಚ್ಚಿಟ್ಟಿಲ್ಲ ತಾನೆ ಅಂತ ಹೇಳ್ತಾರೆ. ಏನು ವಿಷಯ ಅಂತ ಹೇಳಿದ್ರೆ ನಾನು ಮಾತಾಡ್ಬೋದು ಅಂತ ಪದ್ದು ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಅವರು, ಅಪ್ಪ ನಾನೊಂದು ವಿಷಯದ ಬಗ್ಗೆ ಕೇಳ್ತೀನಿ, ನಿಜ ಹೇಳಪ್ಪ, ನಿನಗೆ ದೊಡ್ಡ ಮನೆ ವಿಷಯ ಎಲ್ಲ ಗೊತ್ತು ತಾನೆ, ಮುಂಚೆ ಆ ಮನೆಯಲ್ಲಿ ಕೆಲಸ ಮಾಡಿದ್ಯಾ ತಾನೆ, ನಾನು ಇವಾಗ ಮಾತಾಡೋದಕ್ಕೆ ಬಂದಿರೋದು ಯಜಮಾನ್ರ ಹೆಂಡತಿ ಬಗ್ಗೆ ಅಪ್ಪ,
ಶ್ರಾವಣಿ ಅಮ್ಮವ್ರ ತಾಯಿ ನಂದಿನಿ ಅಮ್ಮವ್ರ ಬಗ್ಗೆ ಅಪ್ಪ ಅವ್ರು ಇವಾಗ ಬದುಕಿದಾರ, ಹೇಳಪ್ಪ ಏನು ಗೊತ್ತು ಹೇಳಪ್ಪ ಅಂತ ಕೇಳ್ತಾರೆ. ಆಗ ಬದ್ದು ಇದ್ದವರು, ಅಲ್ಲ ಕಣೋ ಸುಬ್ಬು, ಸಡನ್ ಆಗಿ ಬಂದ್ಬಿಟ್ಟು ಈ ರೀತಿ ಕೇಳ್ತಾ ಇದ್ದಲ್ಲ ಯಾಕೋ ಅಂತ ಹೇಳ್ತಾರೆ. ಸುಬ್ಬು ಅವರು, ಅಪ್ಪ ಮೊನ್ನೆ ರಾಮಾಪುರಕ್ಕೆ ಹೋದಾಗ ನನ್ನ ಜೇಬಲ್ಲಿ ಒಂದು ಲೆಟರ್ ಇತ್ತು, ಆ ಲೆಟರ್ನ ನೋಡಿದ್ರೆ ನಂದಿನಿ ಅಮ್ಮವರು ಬರೆದಿದ್ದಾರೆ ಅಪ್ಪ. ಅದು ಅಲ್ಲದೆ ಶ್ರಾವಣಿ ಅಮ್ಮವ್ರಿಗೂ ಕೂಡ ಲೆಟರ್ನ ಬರೆದಿದ್ದಾರೆ, ಅದು ಕೂಡ ನಂದಿನಿ ಅಮ್ಮವರೇ. ಅದ್ರ ಜೊತೆಗೆ ರಾಮಾಪುರಕ್ಕೆ ಹೋದಾಗ ಯಜಮಾನ್ರಿಗೂ ಕೂಡ ನಂದಿನಿ ಅಮ್ಮವರು ಬದುಕಿದ್ದಾರೆ ಅಂತ ಅನ್ನಿಸ್ತಾ ಇತ್ತಂತೆ. ಹೇಳಪ್ಪ ನಿಜವಾಗ್ಲೂ ನಂದಿನಿ ಅಮ್ಮವರು ಬದುಕಿದಾರ ಅಂತ ಕೇಳ್ತಾರೆ. ಆಗ ಪದ್ದು ಇದ್ದವರು, ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಇರಲಿ, ನೀನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನೀನು ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ಯಾ ಅಂತ ಕೇಳ್ತಾರೆ. ಆಗ ಸುಬ್ರಹ್ಮಣ್ಯ, ಆ ಥರ ಏನಿಲ್ಲಪ್ಪ ಅಂತ ಹೇಳ್ತಾರೆ. ಆಗ ಪದ್ದು, ಏನಿಲ್ಲ ಅಂತ ಹೇಳ್ತಿದ್ಯಲ್ಲ ನೀನು, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ ನೋಡು ಅಂತ ಹೇಳ್ಬಿಟ್ಟು ಡಿವೋರ್ಸ್ ಪೇಪರ್ನ ತೆಗೆದ್ಬಿಟ್ಟು ಮುಂದೆ ಇಡ್ತಾರೆ. ಆಗ ಅದನ್ನ ನೋಡ್ಬಿಟ್ಟು ಸುಬ್ಬುಗೆ ತುಂಬಾನೇ ಶಾಕ್ ಆಗುತ್ತೆ. ಕಣೋ, ನಾನು ನೋಡಿದ್ದು ಕೇಳಿದ್ದು ಎಲ್ಲನೂ ನಿಜನಾ ಅಂತ ಕೇಳ್ತಾರೆ. ಆಗ ಸುಬ್ಬು ಇದ್ದವರು, ಹೌದಪ್ಪ ಇದೆಲ್ಲ ನಿಜಾನೇ, ಶ್ರಾವಣಿ ಅಮ್ಮವರು ನನ್ನ ಹತ್ರ ಯಾಕೆ ಡಿವೋರ್ಸ್ ಕೇಳ್ತಿದ್ದಾರೆ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲಪ್ಪ. ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ, ಆದರೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನಿಂದ ದೂರ ಇರಬೇಕು, ನನ್ನಿಂದ ದೂರ ಹೋಗಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಪ್ರಾಣ ಅಪ್ಪ, ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ಅದನ್ನು ಹೇಳೋಕ್ಕಾಗದೆ ಬಿಡೋಕ್ಕೂ ಆಗದೆ ವಿಲ ಅಂತ ಒದ್ದಾಡ್ತಾ ಇದ್ದೀನಪ್ಪ ಅಂತ ತುಂಬಾ ಬೇಜಾರಾಗ್ಬಿಡ್ತಾರೆ. ಆಗಪ್ಪದ್ದು ಇದ್ದವರು, ನೋಡು ಸುಬ್ಬು, ನೀನೇನು ಬೇಜಾರಾಗಬೇಡ, ನಿಮ್ಮ ಪ್ರೀತಿ ನಿಮ್ಮನ್ನು ಗೆಲ್ಸುತ್ತೆ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಇಷ್ಟು ದಿನ ನಿನಗೆ ಶ್ರಾವಣಿ ಅಮ್ಮವ್ರ ಮೇಲೆ ಪ್ರೀತಿನೇ ಇರಲಿಲ್ಲ, ಆದರೆ ಇವಾಗ ತುಂಬಾ ಪ್ರೀತಿಸ್ತಾ ಇದೆಯಾ. ಈಗಿರುವಾಗ ನೀವಿಬ್ಬರು ದೂರ ಆಗೋದಕ್ಕೆ ಸಾಧ್ಯನಿಲ್ಲ, ಈ ಪತ್ರಗಳೆಲ್ಲ ನಿಮ್ಮನ್ನು ದೂರ ಮಾಡೋಕ್ಕೆ ಸಾಧ್ಯನಿಲ್ಲ, ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು, ಬಾ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸುಬ್ಬು ಅವರು ರೂಮ್ಗೆ ಬರ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಸುಬ್ಬು, ನೀನೇನಾದರೂ ನಮ್ಮ ಡಿವೋರ್ಸ್ ವಿಷಯನ ಮಾವನ ಹತ್ರ ಹೇಳ್ಬಿಟ್ಟಿಯಾ ಹೇಗೆ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ನಾನೇನು ಹೇಳಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಸುಬ್ಬು, ಮಾವ ಅವರು ತುಂಬಾ ಒಗುಟೊಗುಟಾಗಿ ಮಾತಾಡ್ತಾ ಇದ್ರು, ನಿಮ್ಮಿಂದ ಯಾವುದೇ ಕಾರಣಕ್ಕೂ ಈ ಮನೆಗೆ ಬೇಜಾರಾಗಬಾರ್ದು, ನೋವಾಗಬಾರ್ದು ಅಂತ ಹೇಳ್ತಾ ಇದ್ರು. ನೋವಾಗೋದು ಅಂತ ಅಂದರೆ ನನ್ನಿಂದ ಇದೇ ವಿಷಯ ತಾನೇ, ಈ ವಿಷಯ ಬಿಟ್ಟರೆ ಇನ್ನೇನಿದೆ ಅಂತ ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಅವರು, ಇಲ್ಲ ಮೇಡಮ್, ನಾನಂತೂ ಹೇಳಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಇಲ್ಲ ಸುಬ್ಬು, ನೀನೇ ಹೇಳಿರ್ತೀಯ, ಯಾಕೆ ಅಂತಂದರೆ ಎಲ್ಲ ತಪ್ಪನ್ನು ಕೂಡ ನನ್ನ ಮೇಲೆ ಹಾಕಿ ಹೇಗೆ ಜಾರ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀಯ, ಅದೇ ಬುದ್ಧಿ ನಿಂದು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನೀವೇನು ಹೇಳ್ತೀರಾ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಇಲ್ಲ ಸುಬ್ಬು, ನೀನು ಹೇಳಿರ್ತೀಯ, ಹೇಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟು ಬೆಡ್ಶೀಟ್ನ ತಗೊಂಡು ಸುಬ್ಬುಗೆ ಹಿಗ್ಗ ಮುಗ್ಗ ಚೆನ್ನಾಗಿ ಓಡಾಡಿಸ್ಕೊಂಡು ಹೊಡಿತಾರೆ. ಆಗ ಕೊನೆಗೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಬೆಡ್ ಮೇಲೆ ಬಿದ್ದುಬಿಡ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ಮೇಲೆ ಬಿದ್ದುಬಿಡ್ತಾರೆ. ಆಗ ಸುಬ್ಬು ಅವರು, ಮೇಡಮ್, ನಾನು ನಿಮ್ಮನ್ನು ಪ್ರೀತಿ ಮಾಡೋದು ಬಿಟ್ಟರೆ ಏನು ಮಾಡಲ್ಲ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ ಅಂತ ಮನಸ್ಸಲ್ಲೇ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಸಡನ್ನಾಗಿ ಎದ್ಬಿಡ್ತಾರೆ. ನನಗೆಲ್ಲನೂ ಕೂಡ ಅರ್ಥ ಆಯಿತು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಏನು ಅರ್ಥ ಆಯಿತು ಮೇಡಮ್ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಏನಿಲ್ಲ ಅಂತ ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ. ಫ್ರೈಡೆ ಮಾರ್ನಿಂಗು ಸುಬ್ಬು ಕೆಲಸಕ್ಕೆ ಅಂತ ಹೊರಟ್ಬಿಡ್ತಾರೆ. ಆಗ ಶ್ರಾವಣಿಯವರು ಎಲ್ಲರೂ ಮುಂದೆ ನಾಟಕ ಮಾಡಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟು, ಯಾಕ್ರಿ ಆ ರೀತಿ ಹೋಗ್ತಿದ್ದೀರಾ, ಟಿಫನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಸುಬ್ಬರು, ಇಲ್ಲ ಮೇಡಮ್ ಬೇಡ, ನನಗೆ ಆಗಿ ಹೋಗಲೇಬೇಕು, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ರೀ, ಬಾಕ್ಸಿಗಾದರೂ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಅಲ್ಲ ಸುಬ್ಬು, ಬಾಕ್ಸಿಗಾದರೂ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ವಾ, ಬಾಕ್ಸಿಗೆ ಹಾಕ್ಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಇಲ್ಲ ಅಮ್ಮ, ನಾನು ಆಮೇಲೆ ಬಂದು ತಿಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಪದ್ದು ಅವರು, ಅಲ್ಲ ಶ್ರಾವಣಿ ಅಮ್ಮವರೇ, ನಮ್ಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ ನೀವು ಪ್ರೀತಿ ನಾಟಕ ಆಡ್ತಿದ್ದೀರಲ್ಲ ಅಂತ ಮನಸ್ಸಲ್ಲೇ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ಮದನ್ ಅವರು, ಸಾವಿತ್ರಿನ ಹೇಗಾದ್ರೂ ಮಾಡಿ ಪ್ಲಾನ್ ಮಾಡಿ ಮುಗಿಸ್ಬೇಕು, ಸಾವಿತ್ರಿನ ಮುಗಿಸೋದ್ರಲ್ಲಿ ನನ್ನ ಕೈವಾಡ ಇದೆ ಅಂತ ಯಾರಿಗೂ ಕೂಡ ಸ್ವಲ್ಪನೂ ಕೂಡ ಡೌಟ್ ಬರಬಾರ್ದು, ಆ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿಬಿಟ್ಟು ಕರೆಂಟ್ ಶಾಕ್ ಹೊಡೆದು ಒಂದೇ ಸಲ ಅವಳು ಹೊಗೆ ಹಾಕಿಸ್ಕೋಬೇಕು, ಆ ರೀತಿ ಮಾಡ್ಬೇಕಂತ ಪ್ಲಾನ್ ಮಾಡಿಬಿಟ್ಟು ಡೋರ್ ಹತ್ರ ಒಂದು ಪ್ಲಗ್ ಇರುತ್ತೆ, ಅಲ್ಲಿಗೆ ವೈರು ಮತ್ತೆ ಡೋರಿಗೂ ಕೂಡ ಕನೆಕ್ಟ್ ಮಾಡಿಬಿಟ್ಟು ಕರೆಂಟ್ ಶಾಕ್ ಹೊಡೆಯೋ ಥರ ಪ್ಲಾನ್ ಮಾಡ್ತಾರೆ. ನಂತರ ಸಾವಿತ್ರಿ ಹತ್ರ ಹೋಗ್ಬಿಟ್ರು, ಸಾವಿತ್ರಿ ನನಗೆ ಒಂದು ಗ್ಲಾಸ್ ಜ್ಯೂಸ್ ಬೇಕು, ರೂಮಲ್ಲಿ ಇರ್ತೀನಿ, ತಗೊಂಡ್ ಬಾ ಸಾವಿತ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಸಾವಿತ್ರಿ ಅವರು, ಸರಿ ಮದನ್ ಅವರೇ, ನಾನೇನೇ ರೂಮಿಗೆ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಜ್ಯೂಸ್ನ ರೆಡಿ ಮಾಡಿಕೊಂಡು ತೊಗೊಂಡ್ಬರ್ತಾರೆ. ಆದರೆ ಮದನ್ಗೆ ಶುಗರ್ ಹಾಕ್ಕೊಂಡು ತೊಗೊಂಡ್ಬಿಡ್ತಾರೆ. ಅಯ್ಯೋ, ನಾನು ಮರೆತುಬಿಟ್ಟು ಈ ರೀತಿ ತೊಗೊಂಡು ಬಂದ್ಬಿಟ್ಟಲ್ಲ, ಶುಗರ್ಲೆಸ್ ತೊಗೊಂಬರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಜ್ಯೂಸ್ನ ವಾಪಸ್ ತೊಗೊಂಡು ಕಿಚನ್ಗೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಕೂಡ ಬಂದುಬಿಡ್ತಾರೆ. ಮದನ್ನ ಹುಡಿಕೊಂಡು ಮದನ್ನ ಮಾತಾಡ್ಸೋದಕ್ಕೆ ಅಂತ ರೂಮ್ಗೆ ಹೋಗ್ತಾ ಇರ್ತಾರೆ. ಈ ಕಡೆ ಮದನ್ ಅವರು ಸಾವಿತ್ರಿ ಬಂದ ತಕ್ಷಣ ಡೋರ್ ತೆಗೆದ ತಕ್ಷಣ ಅವಳಿಗೆ ಕರೆಂಟ್ ಶಾಕ್ ಹೊಡೆದು ಅವಳು ಹೊಗೆ ಹಾಕಿಸ್ಕೊಂಡ್ಬಿಡ್ತಾಳೆ. ನನಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ವಿಜಯಾಂಬಿಕಾ ಅವ್ರು ಬಂದ್ಬಿಟ್ಟು ಡೋರ್ನ ತೆಗೆಯೋದಕ್ಕೆ ಅಂತ ಹೋಗ್ತಾರೆ. ಆಗ ಅವರಿಗೆ ಕರೆಂಟ್ ಶಾಕ್ ಹೊಡಿತಾ ಇರುತ್ತೆ. ಆದರೆ ಮದನ್ನು ಇಷ್ಟೊತ್ತಿಗೆ ಸಾವಿತ್ರಿ ಕತೆ ಮುಗ್ದಿರ್ಬೋದು ಅಂತ ಒಳಗೇನೆ ಖುಷಿ ಪಡ್ತಾ ಇರ್ತಾರೆ. ನಾನು ಇವಾಗ ಹೋದ್ರೆ ತುಂಬಾ ಡೌಟ್ ಬರುತ್ತೆ, ಎಲ್ಲ ಮುಗಿದ್ಮೇಲೆ ನಾನು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಆದರೆ ವಿಜಯಾಂಬಿಕಾಗೆ ಕರೆಂಟ್ ಶಾಕ್ ಹೊಡೆದಿರುತ್ತೆ ಅಂತ ಮದನ್ಗೆ ಸ್ವಲ್ಪನೂ ಕೂಡ ಸುಳಿವಿರಲ್ಲ. ಅಷ್ಟರಲ್ಲಿ ಸಾವಿತ್ರಿ ಅವರು ಬಂದು ನೋಡ್ತಾರೆ. ಅಯ್ಯೋ, ಅಮ್ಮವ್ರಿಗೆ ಏನಾಯ್ತು, ನಾನು ಹೋಗ್ಬೇಕಿತ್ತು, ನನಗೆ ಈ ರೀತಿ ಆಗಬೇಕಿತ್ತು, ಆದರೆ ನನಗೆ ಮುಂದೆ ಅತ್ತೆ ಆಗಬೇಕಾಗಿರೋರಿಗೆ ಈ ರೀತಿ ಆಗಿದೆಯಲ್ಲ, ಅಯ್ಯೋ ಅಮ್ಮವರೇ, ಏನಾಯಿತು ನಿಮಗೆ, ಮದನ್ ಸರ್ ಅಂತ ಕೂಗ್ತಾ ಇರ್ತಾರೆ. ಅಲ್ಲ, ಸಾವಿತ್ರಿ ಯಾಕೆ ಈ ರೀತಿ ಕೂಗ್ತಿದ್ದಾಳಲ್ಲ, ಅಂದರೆ ಸಾವಿತ್ರಿಗೆ ಏನು ಆಗಲಿಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನೋಡಿದ್ರೆ ವಿಜಯಾಂಬಿಕಾಗೆ ಈ ರೀತಿ ಆಗಿರುತ್ತೆ. ಆಗ ಮದನ್ ವಿಜಯಾಂಬಿಕಾಗೆ ಈ ರೀತಿ ಆಗಿರೋದನ್ನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ. ನಮ್ಮ ಮಗ ಮಾಡಿರೋ ಪ್ಲಾನ್ಗೆ ತನ್ನ ತಾಯಿನೇ ಗುರಿಯಾಗ್ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.